ಸರ್ವರಿಗೂ ಪ್ರೀತಿಯ ನಮಸ್ಕಾರ. ನಾವಿಂದಿದ್ದೇವೆ ಜ್ಯೋತಿರ್ಲಿಂಗ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರ್ತಕ್ಕಂಥ ಕೊನೆಯ ಜ್ಯೋತಿರ್ಲಿಂಗ ಗೃಹೇಶ್ವರ ಜ್ಯೋತಿರ್ಲಿಂಗ. ಇದುವೇ ಬೆಳಕಿನ ಜ್ಯೋತಿರ್ಲಿಂಗ ಎಂದು ಸಹ ಕರೆಯುತ್ತಾರೆ. ಇದರ ಪ್ರಾಮುಖ್ಯತೆ ಶಿವಪುರಾಣದಲ್ಲಿ ಉಲ್ಲೇಖವಿದೆ. ಆದರೆ ಔರಂಗಜೇಬನ ಕಾಲದಲ್ಲಿ ಇಲ್ಲಿ ನಾನಾ ತರಹದ ಹತ್ಯೆಗಳು ನಡೆದಿದ್ದಾವೆ. ಅದರಂತೆ ಈ ಒಂದು ದೇವಸ್ಥಾನವನ್ನು ನಿರ್ನಾಮ ಮಾಡುವ ಕಾರ್ಯವೂ ಸಹ ಔರಂಗಜೇಬನಿಂದ ನಡೆದಿದೆ. ಆದರೆ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲಕ್ಕೆ ಆದಿಯಾಗಿ ಅವರ ತಾತನವರು ಈ ಒಂದು ದೇವಸ್ಥಾನವನ್ನು 14, 15, 16ನೇ ಶತಮಾನಕ್ಕೆ ಸರಿಯಾಗಿ ಪುನಃಸ್ಥಾಪನೆ ಮಾಡಲು ಕೈಗೊಳ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರ ತಾತನವರು ಈ ಒಂದು ದೇವಸ್ಥಾನವನ್ನು ಪುನಃಸ್ಥಾಪಿಸಿದರು. ಆದರೆ ಮರಾಠ ಸಾಮ್ರಾಜ್ಯದ ಪತನದ ನಂತರ ಇಂದೋರ್ನ ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್ ಅವರ ಆದಿಯಾಗಿ ಅವರ ಆದೇಶದಂತೆ ಈಗ ಕಾಣ್ತಕ್ಕಂಥ ಈ ಒಂದು ಗೃಹೇಶ್ವರನ ದೇವಾಲಯವನ್ನು ಈ ಒಂದು ರೂಪಕ್ಕೆ ತರ್ತಾರೆ ಅಹಲ್ಯಾಬಾಯಿ ಹೋಳ್ಕರ್ ಅವರ ಕಾಲಕ್ಕೆ. ಇಷ್ಟು ಈ ಒಂದು ದೇವಸ್ಥಾನದ ಇತಿಹಾಸವಾಗಿರ್ತದೆ. ಇದರಂತೆ ದಂತಕಥೆಗಳು ಸಾವಿರಾರಿದ್ದಾವೆ, ಅವೆಲ್ಲವೂ ಬೇಡ. ಕೇವಲ ಔರಂಗಜೇಬನಿಂದ ನಾಶ ಮಾಡಲು ಆಗದೇ ಇರತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲಕ್ಕೆ ಪುನಃಸ್ಥಾಪನೆ ಆಗಿರ್ತಕ್ಕಂಥ ಜ್ಯೋತಿರ್ಲಿಂಗದಲ್ಲಿ ನಾವಿಂದಿದ್ದೇವೆ. ಅದುವೇ ಈ ಒಂದು ಗೃಹೇಶ್ವರ ದೇವಾಲಯ. ಹರ 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 ಜೈ ಶ್ರೀರಾಮ್.